ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಿಸಿದಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ಅವಲೋಕನ ಮಾಡೋಣ. ಒಂದು ಪರೀಕ್ಷೆಯ ತಯಾರಿಯ ದೃಷ್ಟಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿದಾಗ ನಮಗೆ ಯಾವ್ಯಾವ ಪಾಠದಿಂದ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಾವು 3 ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಬರೋಣ. ಅದರಲ್ಲಿ ಮೊದಲನೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಭಾಗದಲ್ಲಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡೋಣ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದರೆ, ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ಇತಿಹಾಸ, ಸಮಯ 3 ಗಂಟೆ, ಗರಿಷ್ಠ ಪ್ರಶ್ನೆಗಳು 39, ಅಂಕಗಳು ಗರಿಷ್ಠ 80. ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಇದು ಮೊದಲನೆಯ ಒಂದು ಸೂಚನೆ. ಪ್ರಶ್ನೆಗಳ ಸಂಖ್ಯೆಯನ್ನು ನೀವು ಸರಿಯಾಗಿ ನಮೂದಿಸಿದರೆ ಮೌಲ್ಯಮಾಪಕರಿಗೆ ನಿಮ್ಮ ಉತ್ತರವನ್ನು ಗುರುತಿಸುವುದಕ್ಕೆ ತುಂಬ ಸುಲಭ ಆಗ್ತದೆ. ಮತ್ತು ಸರಿಯಾದ ರೀತಿಯಲ್ಲಿ ಕ್ರಮ ಸಂಖ್ಯೆಯನ್ನು ನಮೂದಿಸಿದಾಗ ಅದು ಒಂದು ಧನಾತ್ಮಕ ಪರಿಣಾಮವನ್ನು ಮೌಲ್ಯಮಾಪಕರ ಮೇಲೆ ಬೀರುತ್ತೆ. ಸೂಚನೆ ಏನು ಕೊಟ್ಟಿದ್ದಾರೋ ಅದನ್ನು ಪಾಲಿಸಿ. ಭಾಗ ಎದಲ್ಲಿ ಮಾತ್ರ ಮೊದಲು ಯಾವುದು ಉತ್ತರ ಬರೀತಿರೋ ಅದನ್ನೇ ಪರಿಗಣಿಸ್ತಾರೆ. ಹಾಗಾಗಿ ಯಾವುದೋ ಕೊನೆಯ ಮೂಮೆಂಟಲ್ಲಿ ನಾವು ಮೊದಲೇ ಒಂದು ಉತ್ತರವನ್ನು ಬರೆದು ಆಮೇಲೆ ನಿಮಗೆಲ್ಲೋ ಜ್ಞಾನೋದಯ ಆಗಿ ಸರಿ ಉತ್ತರವನ್ನು ಮತ್ತೆಲ್ಲೋ ಬರೆದ್ರೆ ಆವಾಗ ಅದಕ್ಕೆ ನಿಮಗೆ ಅಂಕಗಳು ಸಿಗುವ ಸಾಧ್ಯತೆ ತುಂಬ ವಿರಳ. ಯಾಕೆಂದರೆ ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರ ಯಾವುದು ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ತೀರಾ ಗೊಂದಲ ಇರುವ ಭಾಗ ಎದಲ್ಲಿ ಮಲ್ಟಿಪಲ್ ಚಾಯ್ಸ್, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಗಳಿರ್ತದೆ. ಏನಾದರೂ ನಿಮಗೆ ಅಲ್ಲಿ ಗೊಂದಲಗಳಿದ್ದರೆ ಅದನ್ನು ಹಾಗೆಯೇ ಬಿಟ್ಟಿಟ್ಕೊಳ್ಳಿ, ಆಮೇಲೆ ಬರೋದು ಒಳ್ಳೆಯದು. 2-3 ಸಲ ಬರೆಯೋ ಪ್ರಯತ್ನ ಮಾಡಬೇಡಿ. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ 39A ಬದಲಿಗೆ 39B ಪ್ರಶ್ನೆ ಇರ್ತದೆ. ಮ್ಯಾಪ್ ವರ್ಕಿನ ಬದಲಿಗೆ ನಿಮಗೆ ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೇಳ್ತಾರೆ. ಅದು ಈ ವರ್ಷ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಿಂದ ಬರ್ತದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಯಾರೆಲ್ಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರೋ ಅವರು. ಮಿಡಿವಲ್ ಇಂಡಿಯಾದಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊಹಮ್ಮದ್ ಬಿನ್ ತುಘಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳು, ಅಕ್ಬರನ ಜೀವನ ಮತ್ತು ಸಾಧನೆಗಳು, ವಿಜಯನಗರದ ಕೊಡುಗೆಗಳು ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ. ಈ 3ರಲ್ಲಿ ಯಾವುದಾದ್ರು ಒಂದು ಬರ್ತದೆ. ಹಾಗೆ ಅವುಗಳ ಕಡೆಗೆ ಗಮನ ಇರಲಿ ಅಂತ ಹೇಳ್ತಾ ನಾವು ಮೊದಲನೆಯ ಒಂದು ಪ್ರಶ್ನೆಗೆ ಬರೋಣ. ಭಾಗ ಎದಲ್ಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭಾಗ ಎದಲ್ಲಿ ಪ್ರಶ್ನೆಗಳಿದ್ದಾವೆ. ಆರಂಭದಲ್ಲಿ ಪ್ರತಿಪಾದನೆ ಮತ್ತು ಕಾರಣವನ್ನು ಒಳಗೊಂಡಂತಹ ಪ್ರಶ್ನೆ ಇದೆ. ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಇದು ಈಜಿಪ್ಟ್, ಮೆಸೊಪಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ. ಸುಲಭವಾಗಿ ನೀವು ಉತ್ತರವನ್ನು ಬರೀತೀರಾ ಇದಕ್ಕೆ. ಯಾಕೆಂದರೆ ಇವೆರಡು ಸರಿಯಾದಂತಹ ವಿಚಾರಗಳು. ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧು ನಾಗರಿಕತೆ ಒಂದು. ಪ್ರಪಂಚದ 4 ಪ್ರಾಚೀನ ನಾಗರಿಕತೆಗಳು: ಸಿಂಧು, ಈಜಿಪ್ಟ್, ಮೆಸೊಪಟೇಮಿಯಾ ಮತ್ತು ಚೀನಾ. ಹಾಗಾಗಿ ಎ ಮತ್ತು ಆರ್ಗಳೆರಡು ಸರಿಯಾಗಿದೆ ಮತ್ತು ಸರಿಯಾದ ವಿವರಣೆಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಇನ್ನೊಂದು ವಿಚಾರ ಯಾವಾಗಲೂ ನೆನಪಲ್ಲಿಟ್ಟುಕೊಂಡಿರಿ, ಉತ್ತರಗಳನ್ನು ಬರೆಯುವಾಗ ಮಾರ್ಜಿನ್ನ ಹೊರಗಡೆ ಏನು ಬರೀಬೇಕು, ಮಾರ್ಜಿನ್ನ ಒಳಗಡೆ ಏನು ಬರೀಬೇಕು. ನೋಡಿ, ಇದು ನಿಮಗೆ ಕೊಟ್ಟಂತಹ ಒಂದು ಉತ್ತರ ಪತ್ರಿಕೆ. ಇದನ್ನು ನೀವು ಮಾರ್ಜಿನ್ ಅಂತ ಇಟ್ಕೊಳ್ಳಿ. ಸೊ ಈ ಮಾರ್ಜಿನ್ನ ಹೊರಗಡೆ ನಾವು ಪ್ರಶ್ನೆ ಸಂಖ್ಯೆಯನ್ನು ಬರೀಬೇಕು. ಮೊದಲು ಭಾಗ ಎಯನ್ನು ಬರೀಬೇಕು. ನೀವು ಭಾಗ ಎ ಮೇಲ್ಗಡೆಗೆ ಅತ್ಯಂತ ಚಂದ ಮಾಡಿ ಭಾಗ ಎ ಅಂತ ಬರೀರಿ. ಆ ಲೈನನ್ನು ಹಾಗೆ ಬಿಡಿ. ಆಮೇಲೆ ರೋಮನ್ ಅಂಕೆಯಲ್ಲಿ 1 ಮೊದಲನೆಯ ಒಂದು ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆಮೇಲೆ ನೀವೇನು ಮಾಡಬೇಕು, ಪ್ರಶ್ನೆ ಸಂಖ್ಯೆ 1 ಅದಕ್ಕೆ ಏನು ಉತ್ತರ, ಸಿ ಉತ್ತರ. ಬರೀ ಸಿ ಅಂತ ಬರೆದು ಬಿಡಬೇಡಿ. ಪೂರ್ಣವಾಗಿ ಏನು ಮಾಡಬೇಕು, ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ಹೀಗೆ ಅದನ್ನು ಪೂರ್ಣವಾಗಿ ಬರೀಬೇಕು. ಮತ್ತು ಪ್ರತಿಯೊಂದು ಉತ್ತರವನ್ನು ಬರೆದಾದ ಮೇಲೆ ಒಂದು ಸಾಲನ್ನು ನಾವು ಬಿಟ್ಟು ಬರೀಬೇಕು. ಆವಾಗ ಸುಲಭವಾಗಿ ಉತ್ತರ ಎಲ್ಲಿದೆ ಅಂತ ಗೊತ್ತಾಗ್ತದೆ. ದೊಡ್ಡ ಉತ್ತರಗಳಿದ್ದ ಸಂದರ್ಭದಲ್ಲಿ ಕನಿಷ್ಠ 3 ಅಥವಾ 4 ಸಾಲುಗಳನ್ನು ಬಿಟ್ಟು ಬರೆಯೋದು ಬಹಳ ಒಳ್ಳೆಯದು. ಈಗ ಎರಡನೆಯ ಒಂದು ಪ್ರಶ್ನೆಯ ಕಡೆಗೆ ಬರೋಣ. ಇದಕ್ಕೆ ಉತ್ತರ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಎರಡನೆಯ ಪ್ರಶ್ನೆಗೆ ಬಂದರೆ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಅಂತ ಇದೆ. ಶಾತವಾಹನರು
ಪ್ರತಿಷ್ಠಾನ ಅಥವಾ ಪೈಠಾಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಾರೆ. ಮಹಾರಾಷ್ಟ್ರದಲ್ಲಿ ಪೈಠಾಣ ಅಥವಾ ಪ್ರತಿಷ್ಠಾನ ಬರುತ್ತೆ ಅಂತ ನೋಡ್ತೀವಿ. ಇನ್ನು ಮೂರನೆಯ ಒಂದು ಪ್ರಶ್ನೆಯ ಕಡೆಗೆ ಬಂದರೆ, ಎರಡನೆಯ ತರೈನ್ ಕಾಳಗ ಯಾರ ನಡುವೆ ನಡೆಯಿತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ತರೈನ್ ಕಾಳಗದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಇರಲಿ. ಒಂದನೇ ತರೈನ್ ಕಾಳಗ ಮತ್ತು ಎರಡನೆಯ ತರೈನ್ ಕಾಳಗಗಳು ನಡೆದಿದ್ದಾವೆ. ಕಾಲಾನುಕ್ರಮದಲ್ಲಿ ಕೂಡ ಕೇಳ್ಬೋದು. 1191ರಲ್ಲಿ ಮೊದಲನೇದು, 1192ರಲ್ಲಿ ಎರಡನೇದು. ಇದು ನಡೆದದ್ದು ಗೋರಿ ಮೊಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಿದ್ದು ಎರಡೂ ಯುದ್ಧಗಳು. ಮೊದಲನೇದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ, ಎರಡನೇದರಲ್ಲಿ ಮೊಹಮ್ಮದ್ ಗೋರಿ ಗೆಲ್ತಾನೆ. ಮುಂದೆ ಅದು ಈ ಗುಲಾಮಿ ಸಂತತಿಯ ಸ್ಥಾಪನೆಗೆ ಕೂಡ ಕಾರಣವಾಯಿತು ಅಂತ ನೋಡ್ತೀವಿ. ಅಲ್ಲಿಗೆ ತರೈನ್ ಕಾಳಗ ನಡೆದಿದ್ದು ಗೋರಿ ಮೊಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ. ಅಲ್ಲಿಗೆ ನಾವು 3 ಪ್ರಶ್ನೆಯನ್ನು ಈ ಮಲ್ಟಿಪಲ್ ಚಾಯ್ಸಲ್ಲಿ ನೋಡಿದ್ದೀವಿ. ಇನ್ನು 4ನೆಯ ಪ್ರಶ್ನೆಯ ಕಡೆಗೆ ಬರೋಣ. 4ನೆಯ ಪ್ರಶ್ನೆ, ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪಾಠದಲ್ಲಿ ಮುಖ್ಯವಾಗಿ 3 ಪ್ರಶ್ನೆಗಳು ಬರುತ್ತದೆ 1 ಅಂಕಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ 1 ಮಲ್ಟಿಪಲ್ ಚಾಯ್ಸನ್ನು ಕೇಳಿದ್ದಾರೆ. ಮಧ್ವಾಚಾರ್ಯರು, ಮಧ್ವ 2 ಅಕ್ಷರ, ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ. ಮಧ್ವ ಅನ್ನೋದು 2 ಅಕ್ಷರ. ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು ಅಂತ ಕೇಳಿದಾಗ ಕೂಡ ದ್ವೈತ. ಶಂಕರಾಚಾರ್ಯ, ಶಂಕರ ಅನ್ನೋದು 3 ಅಕ್ಷರ. ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಅದು ಅದ್ವೈತ ಸಿದ್ಧಾಂತ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಅದು ಶಕ್ತಿ ವಿಶಿಷ್ಟಾದ್ವೈತ ಅಂತ ನೋಡ್ತೀವಿ. ಇನ್ನು ಉಳಿದದ್ದು ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರ ಒಂದು ಸಿದ್ಧಾಂತವೇ ವಿಶಿಷ್ಟಾದ್ವೈತ ಸಿದ್ಧಾಂತ. ಇಲ್ಲಿ ದ್ವೈತ ಅಂದರೆ 2 ಅಂತ ಅರ್ಥ, ಅದ್ವೈತ ಅಂದರೆ 1 ಅಂತ ಅರ್ಥ. ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದು ಪ್ರಕೃತಿ ಮತ್ತು ಪುರುಷನ ನಡುವಿನ ಒಂದು ವಿಲೀನ ತತ್ವವನ್ನು ಒಳಗೊಂಡಿದೆ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಮಾನವ ಮತ್ತು ದೇವರ ನಡುವೆ ಶ್ರೀಯನ್ನು ಅವರು ಮಧ್ಯವರ್ತಿಯಾಗಿ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೋದು. ಅಲ್ಲಿಗೆ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರ ಸಿದ್ಧಾಂತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದಂಥ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸ್ಥಳ ಕೇಳಿಲ್ಲ, ವರ್ಷ. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿ ಅಲನ್ ಅಕ್ಟೇವಿಯಸ್ ಹ್ಯೂಮ್ ಅವರಿಂದ. ಬಾಂಬೆಯಲ್ಲಿ ಅದೇ ವರ್ಷ 27ನೇ ತಾರೀಕು ಡಿಸೆಂಬರ್ ತಿಂಗಳು ಅಧಿವೇಶನ ನಡೆಯುತ್ತೆ. ಮುಂಬೈಯಲ್ಲಿ ಅಧಿವೇಶನ ನಡೆಯುತ್ತೆ, ಮೊದಲ ಅಧಿವೇಶನ. ಅದಕ್ಕೆ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಅಧ್ಯಕ್ಷರಾಗಿರ್ತಾರೆ. ಇವಿಷ್ಟು ಒಂದು ಅಡಿಷ್ನಲ್ ಮಾಹಿತಿಗಳು ನಿಮಗೋಸ್ಕರ. ಅಲ್ಲಿಗೆ 1885ರಲ್ಲಿ ಈ INCಯ ಮೊದಲ ಅಧಿವೇಶನ ನಡೀತು ಅಂತ ನಾವು ನೋಡ್ತೀವಿ. ಇನ್ನು INC ಅಧಿವೇಶನವನ್ನು ನೋಡಿದ ನಂತರ ನಾವು 5 ಪ್ರಶ್ನೆಗಳನ್ನು ಏನು ನೋಡಿದ್ವಿ, ಇವು ಎಲ್ಲೆಲ್ಲಿಂದ ಬಂದಿದೆ ಅನ್ನೋದನ್ನು ಒಂದ್ಸಲ ನಾವು ನೋಡಿದ್ರೆ, 3ನೇ ಪಾಠದಿಂದ ಸಿಂಧು ನಾಗರಿಕತೆಯಿಂದ 1 ಬಂದಿದೆ. 4.3 ಮೌರ್ಯರು ಪಾಠದಿಂದ 1 ಬಂದಿದೆ. ಆಮೇಲೆ ಮಿಕ್ಕ ಪ್ರಶ್ನೆಗಳನ್ನು ಗಮನಿಸಿದಾಗ 6ನೇ ಅಧ್ಯಾಯದಿಂದ 1 ಪ್ರಶ್ನೆ ಬಂದಿದೆ. ಹಾಗೂ 7.6ಇಂದ 1 ಪ್ರಶ್ನೆ ಬಂದಿದೆ ಅಂತ ನೋಡ್ತೀವಿ. ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ಪ್ರಶ್ನೆಯ ಯಾವ ಪಾಠದಿಂದ ಬಂದಿದ್ದು ಅನ್ನೋದನ್ನು ನೀವೇನು ಮಾಡಬೇಕು ಹೇಳಿ ಗಮನದಲ್ಲಿ ಇಟ್ಕೊಂಡಿರಬೇಕು. ಒಂದ್ಸಲ ಅದನ್ನು ನೋಡ್ಕೊಂಡು ಬರೋದಾದರೆ, ಹಿಂದಿನ ಒಂದು ಸ್ಲೈಡಲ್ಲಿ ನಾವು ಗಮನಿಸಿದ್ವಿ, ಅದನ್ನು ಪಟ್ನೆ ಒಂದ್ಸಲ ನೋಡ್ಕೊಂಡು ಬರೋದಾದರೆ, ತರೈನ್ ಕಾಳಗ ಎಲ್ಲಿ ನಡೆದಿತ್ತು ಅಂತ ಹೇಳಿ ಪ್ರಶ್ನೆ ಬಂದಿದೆ. ತರೈನ್ ಕಾಳಗ ನಮಗೆಲ್ಲ ಗೊತ್ತಿರೋ ಹಾಗೆ ಅದು 5ನೇ ಅಧ್ಯಾಯದ ಮೊದಲನೆಯ ಉಪಘಟಕದಿಂದ ಬಂದಿದೆ. ಸೊ ಅಲ್ಲಿಗೆ 5ನೇ ಅಧ್ಯಾಯದ ಮೊದಲನೆಯ ಉಪಘಟಕ ತರೈನ್ ಕಾಳಗ. ಅಲ್ಲಿಗೆ 3ನೇ ಅಧ್ಯಾಯ 4.3, 6ನೇ ಅಧ್ಯಾಯ 7.6 ಮತ್ತು 5.1 ಈ ಪಾಠಗಳ ಕಡೆಗೆ ನಾವು ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ಈಗ ನಾವು ಎರಡನೆಯ ಒಂದು ಭಾಗ ಎದಲ್ಲಿ ಎರಡನೆಯ ಒಂದು ವಿಚಾರಕ್ಕೆ ಬಂದರೆ, ಅದು ಬಿಟ್ಟ ಸ್ಥಳಗಳನ್ನು ತುಂಬಿ ಬರೆಯೋದು. ಸೂಕ್ತ ಉತ್ತರ ಕೊಟ್ಟಿರ್ತಾರೆ, ಬಹಳ ಸುಲಭವಾದಂತಹ ಒಂದು ಪೋರ್ಷನ್, 5 ಮಾರ್ಕ್ಸ್ ತೆಗಿಲಿಕ್ಕೆ. ಅಶ್ವಘೋಷ ರಚಿಸಿದ ಕೃತಿ, ಸಾಕಷ್ಟು ಸಲ ಇದನ್ನು ನಾವು ನೋಡಿಬಿಟ್ಟಿದ್ದೀವಿ. ಬುದ್ಧಚರಿತವನ್ನು ಅಶ್ವಘೋಷ ಬರೆದಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಬುದ್ಧಚರಿತ. ಎಲಿಫೆಂಟಾದ ಪುರಾತನ ಹೆಸರೇನು ಅಂತ ಕೇಳ್ತಾರೆ. ಎಲಿಫೆಂಟಾ ಅನ್ನೋದು ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ದ್ವೀಪ ಅಂತ ನೋಡ್ತೀವಿ, ಈ ಭಾಗದಲ್ಲಿ ಇದೆ. ಇಲ್ಲಿರುವಂಥ ದೊಡ್ಡದೊಂದು ಬಂಡೆಯನ್ನು ನೋಡಿ ಪೋರ್ಚುಗೀಸರು ಎಲಿಫೆಂಟಾ ಅಂತ ಕರೀತಾರೆ. ಮೂಲ ಹೆಸರು ಯಾವುದಪ್ಪ ಅಂತ ಕೇಳಿದ್ರದ್ದು ಗೊರವಪುರಿ ಅನ್ನೋದು ಅದರ ಮೂಲ ಹೆಸರು. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. 3ನೆಯ ಪ್ರಶ್ನೆ ನೋಡಿದ್ರೆ, ಅಮೀರ್ ಖುಸ್ರುವನ್ನು ಭಾರತದ ಗಿಣಿ ಅಂತ ಕರೆಯಲಾಗಿದೆ. ಆತ ಅನೇಕ ಸಂಗೀತ ವಾದ್ಯಗಳನ್ನು ಕೂಡ ಶೋಧಿಸ್ತಾನೆ. ಡ್ಯಾಶ್ ರವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ KC ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಅಂತ ನೋಡ್ತೀವಿ. ಒಂದು ವೇಳೆ ಇದೇ ಪ್ರಶ್ನೆಯನ್ನು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟರೆ, ಅಂದರೆ ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಆವಾಗ ನಾವು S ನಿಜಲಿಂಗಪ್ಪ ಅವರ ಹೆಸರನ್ನು ಬರೀಬೇಕಾಗತ್ತೆ. ಹಾಗೆಯೇ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತಲ್ವಾ 1900
73ರಲ್ಲಿ ಕರ್ನಾಟಕ ಎಂಬ ನಾಮಕರಣ ಆಯಿತು. ಆಗ ಮುಖ್ಯಮಂತ್ರಿ ಯಾರು ಆಗಿದ್ರು ಅಂತಂದರೆ ಡಿ ದೇವರಾಜ ಅರಸು. ಈ ಮೂರನ್ನು ಕೂಡ ನೀವು ಕನ್ಫ್ಯೂಸ್ ಮಾಡದೆ ನೆನಪಲ್ಲಿ ಇಟ್ಟುಕೊಂಡಿರಿ. ಆರಂಭದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ, ಏಕೀಕೃತ ಮೈಸೂರು ಎಸ್ ನಿಜಲಿಂಗಪ್ಪ, ಕರ್ನಾಟಕ ಎಂದು ನಾಮಕರಣವಾದಾಗ ಡಿ ದೇವರಾಜ ಅರಸು. ಇನ್ನು ರಕ್ಷಿಸು ಕರ್ನಾಟಕ ದೇವಿ ಈ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಶಾಂತಕವಿ ರಚಿಸಿದಂತಹ ಒಂದು ಗೀತೆ ಅಂತ ನೋಡ್ತೀವಿ, ರಕ್ಷಿಸು ಕರ್ನಾಟಕ ದೇವಿ. ಅದೇ ಥರ ಈ ಪಾಠದಲ್ಲಿ ಇನ್ನೊಂದಿಷ್ಟು ಗೀತೆಗಳಿದ್ದಾವೆ. ಅದರಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕುವೆಂಪು ಅವರು ಬರೆದಂತಹ ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ನೆನಪಿಟ್ಕೋಬೇಕು. ಹುಯಿಲಗೊಳ ನಾರಾಯಣರಾಯರು ಬರೆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಆಮೇಲೆ BM ಶ್ರೀಕಂಠಯ್ಯ ಅವರು ಬರೆದಂತಹ ಏರಿಸಿ ಹಾರಿಸಿ ಕನ್ನಡ ಬಾವುಟ, ಹಾಗೂ ಪಂಜೆ ಮಂಗೇಶ ಪೈ ಅವರು ಬರೆದಂತಹ ಮಂಗೇಶ ಪೈ ನಮ್ಮ ದೇಶದ ನಮ್ಮ ಕರ್ನಾಟಕದ ಮೊಟ್ಟಮೊದಲ ರಾಷ್ಟ್ರಕವಿಗಳಂತಹ ಮಂಗೇಶ್ ಪೈ ಅವರು ಬರೆದಂತಹ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಇದನ್ನು ಕೂಡ ಕೇಳ್ಬೋದು. ಹಾಗೆ ಒಂದು ಕಡೆ ಗಮನದಲ್ಲಿರಲಿ, ರಕ್ಷಿಸು ಕರ್ನಾಟಕ ದೇವಿ ಶಾಂತಕವಿ ಇದ್ದ ಹಾಗೆ ಜೈ ಭಾರತ ಜನನಿತನ ಜಾತೆಯನ್ನು ಕುವೆಂಪು ಅವರು ಬರೀತಾರೆ. ಹಾಗೆಯೇ BM ಶ್ರೀ ಅವರು ಏರಿಸಿ ಹಾರಿಸಿ ಕನ್ನಡ ಬಾವುಟವನ್ನು ಬರೀತಾರೆ. ಮಂಗೇಶ ಪೈ ಅವರು ತಾಯಿ ಬಾರೆ ಮೊಗವ ತೋರೆ ಎಂಬ ಗೀತೆಯನ್ನು ಬರೀತಾರೆ. ಹುಯಿಲಗೊಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನು ಬರೀತಾರೆ. ಇವುಗಳ ಕಡೆಗೆ ಗಮನ ಇರಲಿ. ಇಲ್ಲಿ ಯಾವ್ಯಾವ ಪಾಠದಿಂದ ಕೇಳಿದ್ದಾರೆ ಅವುಗಳ ಕಡೆಗೂ ಕೂಡ ಗಮನ ಇರಲಿ. ಮೊದಲನೇ ಪಾಠದಿಂದ ಕೇಳಿದ್ದಾರೆ, ಆಮೇಲೆ 4.8ರಿಂದ ಪ್ರಶ್ನೆ ಬಂದಿದೆ, 5.1ರಿಂದ ಮತ್ತೆ ಒಂದು ಪ್ರಶ್ನೆ ಬಂದಿದೆ, ಆಮೇಲೆ 7.7ಇಂದ ಪ್ರಶ್ನೆ ಬಂದಿದೆ. ಇದನ್ನು 7.7 ಅಂತ ಹೇಳೋಕ್ಕಾಗಲ್ಲ, 7.6 ಮೈಸೂರು ಚಲೋ ಚಳುವಳಿಯ ನಂತರ, ಆಮೇಲೆ ಕೊನೆಯದು ಏನಿದೆ 7.7ಇಂದ ಬಂದಿದೆ. ಇವುಗಳ ಕಡೆಗೆ ಗಮನ ಇರಲಿ. ನಾವು ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಈ ಪ್ರಶ್ನೆಗಳ ಕಡೆಗೆ ಬರ್ತಾ ಇದ್ದೀವಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಯ ಕಡೆಗೆ ಬಂದರೆ ಇಲ್ಲಿ ಎ ಪಟ್ಟಿಯಲ್ಲಿ ವೆಮಾ ಕ್ಯಾಡ್ಪೈಸಸ್, ರಾಜ ತೋದರಮಲ್ಲ, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಗುರು ನಾನಕ್, ಆಲೂರು ವೆಂಕಟರಾಯ ಅವರ ಹೆಸರು ಕೊಟ್ಟಿದ್ದಾರೆ. ವೆಮಾ ಕ್ಯಾಡ್ಪೈಸಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಕುಶಾನರ ಮೊದಲ ಅರಸ ಅವನು. ವೆಮಾ ಕ್ಯಾಡ್ಪೈಸಸ್ ಎರಡನೆಯ ಅರಸ. ಕುಜುಲ ಕ್ಯಾಡ್ಪೈಸಸ್ ಮೊದಲನೆಯ ಅರಸ, ವೆಮಾ ಕ್ಯಾಡ್ಪೈಸಸ್ ಎರಡನೆಯ ಅರಸ. ಅಲ್ಲಿಗೆ ಕುಶಾನರ ಅರಸ ಅನ್ನೋದು ಸರಿ ಉತ್ತರ ಆಗತ್ತೆ. ಇನ್ನು ರಾಜ ತೋದರಮಲ್ಲ ಇವನು ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿಯಾಗಿದ್ದ, ಬಂದೋಬಸ್ತಿ ಪದ್ಧತಿಗೆ ಹೆಸರಾಗಿದ್ದ, ಪೋಲಜ್, ಪರೌತಿ, ಚಚ್ಚರ್, ಬಂಜರ್ ಈ ಥರ ಭೂಮಿಯನ್ನು ವಿಂಗಡಿಸಿದ್ದ. ಇನ್ನು ಎರಡನೆಯ ಇಬ್ರಾಹಿಂ ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಶಾಹ ಅಂತಲೇ ಹೆಸರುವಾಸಿ. ಅನೇಕ ಧಾರ್ಮಿಕ ಸಾಮರಸ್ಯಕ್ಕೆ ಹೆಸರಾಗಿದ್ದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಅವ್ರಿಗೆ ಕಿತಾಬಿ ನವರಸ್ ಎಂಬ ಕೃತಿಯನ್ನು ಬರೀತಾರೆ. ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಗಣೇಶ, ಸರಸ್ವತಿ, ನರಸಿಂಹನ ಪೂಜೆಗಳಿಗೆ ಕೂಡ ಅವಕಾಶ ಕೊಟ್ಟವರು. ಹೀಗೆ ಬಹಳ ವಿಶೇಷವಾದಂತಹ ವ್ಯಕ್ತಿ ಎರಡನೇ ಇಬ್ರಾಹಿಂ ಆದಿಲ್ ಶಾ, ಜಗದ್ಗುರು ಬಾದಶಾ. ಇನ್ನು ಗುರುನಾನಕ್ ನಮಗೆಲ್ಲ ಗೊತ್ತೇ ಇರುವಂಥದ್ದು, ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು ಗುರುನಾನಕ್ ಅಂತ ನೋಡ್ತೀವಿ. ಇನ್ನು ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ಬರೀತಾರೆ. ಅವರು ನಮ್ಮ ಕರ್ನಾಟಕದ ಹಿಂದೆ ಹೇಗಿತ್ತು ಕರ್ನಾಟಕ, ಶ್ರೀವಿಜಯ ಹೇಳ್ತಾನಲ್ವ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ಅಂದರೆ ಹೇಗಿತ್ತು ಅಂತ ಕೇಳಿದ್ರೆ, ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಸಮೃದ್ಧವಾಗಿದ್ದ ನಾಡು ಕರ್ನಾಟಕ. ಆ ಕನ್ನಡ ನಾಡನ್ನು ಮತ್ತೆ ಕಟ್ಟಬೇಕು ಅಂತ ಹೇಳಿ ಅವರು ಕರ್ನಾಟಕ ಗತವೈಭವದ ಮೂಲಕ ನಮ್ಮನ್ನೆಲ್ಲ ಹುರಿದುಂಬಿಸ್ತಾರೆ. ಕನ್ನಡ ಕುಲಪುರೋಹಿತ ಅನಿಸ್ಕೋತಾರೆ. ಅಲ್ಲಿಗೆ ಯಾವ್ಯಾವ ಪಾಠದಿಂದ ಬಂದಿದೆ ನೆನಪಲ್ಲಿ ಇಟ್ಕೊಂಡಿರಿ. 4.4ಇಂದ ಬಂದಿದೆ, ಆಮೇಲೆ 5.2ದಿಂದ ಬಂದಿದೆ, ಆಮೇಲೆ 5.5ದಿಂದ ಬಂದಿದೆ, ಆಮೇಲೆ ಲೆಸನ್ ನಂಬರ್ 6ಇಂದ ಬಂದಿದೆ, ಹಾಗೂ 7.7ಇಂದ ಬಂದಿದೆ. ಈ ಹೊಂದಿಸಿ ಬರೆಯಿರಿ ಈ ಪಾಠಗಳ ಕಡೆಗೆ ಗಮನ ಇರಲಿ. ಕರ್ನಾಟಕ ಗತವೈಭವ, ಆಲೂರು ವೆಂಕಟರಾಯ, ಕನ್ನಡ ಕುಲಪುರೋಹಿತ. ಇದನ್ನು ಬಿಟ್ಟರೆ ನಾವು ಈಗ ಭಾಗ ಎಯ ಕೊನೆಯ ಒಂದು ರೀತಿಯ ಪ್ರಶ್ನೆಗಳಿಗೆ ಬರ್ತಾ ಇದ್ದೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾದಂತಹ ಒಂದು ಪ್ರಶ್ನೆಗಳು. ಸಿಂಧು ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ ಅಂತ ಮೊದಲನೇ ಪ್ರಶ್ನೆ ಇದೆ. ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಅಂದ ಕೂಡ ನಮಗೆಲ್ಲ ನೆನಪಿಗೆ ಬಂದುಬಿಡುತ್ತದೆ. ಲೋಥಾಲ್ನಲ್ಲಿ ಹಡಗುಕಟ್ಟೆ ಇತ್ತು, ಅದೇ ಥರ ಮೊಹೆಂಜೋದಾರದಲ್ಲಿ ಸ್ನಾನಗೃಹ ಇತ್ತು ಅಂತ ಹೇಳಿ ಅಲ್ಲಿಗೆ ಲೋಥಾಲ್ ಈ ಹಡಗುಕಟ್ಟೆಗೆ ಉತ್ತರ ಆಗುತ್ತೆ. ಅರ್ಥಶಾಸ್ತ್ರವನ್ನು ಬರೆದವರು ಯಾರು ನಮಗೆಲ್ಲ ಗೊತ್ತೇ ಇದೆ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದಂತಹ ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅರ್ಥಶಾಸ್ತ್ರವನ್ನು ಬರಿತಾನೆ. 1909ರಲ್ಲಿ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು ಮೈಸೂರು ಲೈಬ್ರರಿಯನ್ ಆಗಿದ್ದಂತಹ ಶ್ಯಾಮಾಶಾಸ್ತ್ರಿಗಳೇನು ಮಾಡ್ತಾರೆ, ಈ ತಾಳೇಗರಿಯ ಕೃತಿಗಳನ್ನು ಸಂಶೋಧಿಸಿದನ್ನು ಇಂಗ್ಲೀಷ್ ಭಾಷೆಗೆ, ಸಂಸ್ಕೃತದಲ್ಲಿದ್ದಂತಹ ಅರ್ಥಶಾಸ್ತ್ರವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿ ಪ್ರಕಟಿಸ್ತಾರೆ. ಎಲ್ಲರಿಗೂ ಅದು ಗೊತ್ತಾಗುತ್ತೆ ಅನ್ನೋದು ಕೂಡ ನೆನಪಲ್ಲಿರಲಿ. ಶ್ಯಾಮಾಶಾಸ್ತ್ರಿಗಳು ಈ ಅರ್ಥಶಾಸ್ತ್ರವನ್ನು ಸಂಶೋಧಿಸಿ ಅದನ್ನು ಪ್ರಕಟಿಸಿದ ವಿದ್ವಾಂಸರು. ಇನ್ನು ಕಬೀರರು ರಚಿಸಿದಂತಹ ಭಕ್ತಿಗೀತೆಗಳು 2 ಅಕ್ಷರದ ಪದ್ಯಗಳು, ಅವುಗಳಿಗೆ ದೋಹೆಗಳು ಅಂತ ಕರೀತಾರೆ.
ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂಥ ವರ್ಷ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚ್, ಡಚ್ ಹಾಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡ್ತೀವಿ. ಮೂರಲ್ಲಿ ಯಾವುದನ್ನು ಕೇಳ್ಬೋದು. ಇಲ್ಲಿ 1602. ಇನ್ನು ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಭಾರತದ ವೃದ್ಧ ಪಿತಾಮಹ ಅನಿಸ್ಕೊಂಡಂತಹ ದಾದಾಬಾಯಿ ನವರೋಜಿ ಅವರು ಈ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಅವರು ಯಾವ ರೀತಿ ನಮ್ಮ ಸಂಪತ್ತು ಹರಿದು ಹೋಗ್ತಾ ಇದೆ ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸ್ತಾರೆ. ಹೀಗೆ ಈ ಯಾವ್ಯಾವ ಪಾಠದಿಂದ ಬಂದಿದೆ ಅಂತ ನೋಡ್ತಾ ಬಂದರೆ 3ನೇ ಪಾಠದಿಂದ ಬಂದಿದೆ. ಅರ್ಥಶಾಸ್ತ್ರವನ್ನು ಬರೆದವರು ಯಾರು, 4ನೇ ಅಧ್ಯಾಯದ 3ನೇ ಪಾಠದಿಂದ ಬಂದಿದೆ. ಕಬೀರರು, ಇದು 6ನೇ ಪಾಠದಿಂದ ಬಂದಿದೆ. ಆಮೇಲೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಇದು 7.1ದಿಂದ ಬಂದಿದೆ. ಸೋರಿಕೆಯ ಸಿದ್ಧಾಂತ 7.3ದಿಂದ ಬಂದಿದೆ. ಇವುಗಳ ಕಡೆಗೆ ನಾವು ಗಮನವನ್ನು ಹರಿಸಬೇಕು. ಇನ್ನು ಮುಂದಿನ ಒಂದು ಭಾಗ ಬಿಯ ಪ್ರಶ್ನೆಗಳ ಕಡೆಗೆ ಬರೋಣ. ಇಲ್ಲಿಂದ ಭಾಗ ಬಿ ಶುರುವಾಗುತ್ತೆ. 2 ಅಂಕದ ಪ್ರಶ್ನೆಗಳು. ಒಟ್ಟು 13 ಪ್ರಶ್ನೆಗಳಿರುತ್ತದೆ. 2 ಅಂಕದ ಪ್ರಶ್ನೆಗಳ ಸಂಖ್ಯೆ ನೆನಪಿಟ್ಕೊಳ್ಳಿ, 13 ಪ್ರಶ್ನೆಗಳು. ನಾವು ಉತ್ತರಿಸಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 8 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಮೊದಲನೆಯ ಪ್ರಶ್ನೆಯನ್ನು ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾದಂಥ ಒಂದು ಅಂಶ ಏನಿದೆ ಕೇಳಿದ್ರೆ, ಮೊದಲನೇ ಪಾಠದಿಂದ 2 ಬರ್ತದೆ, 2ನೇ ಪಾಠದಿಂದ 1 ಬರುತ್ತೆ, 3ನೇ ಪಾಠದಿಂದ 1 ಬರುತ್ತೆ, 6ನೇ ಪಾಠದಿಂದ 2 ಬರ್ತದೆ. ಅಲ್ಲಿಗೆ 6 ಪ್ರಶ್ನೆಗಳು, ದಟ್ ಈಕ್ವಲ್ಸ್ 12 ಮಾರ್ಕ್ಸ್ಗಳು ನಿಮಗೆ ಈ 4 ಪಾಠದಿಂದ ಬರುತ್ತೆ. ಇವುಗಳನ್ನು ಚೆನ್ನಾಗಿ ಓದ್ಕೋಬೇಕು. ನಾವು ಬರಿಬೇಕಾಗಿದ್ದು 8 ಮಾತ್ರ. ಭಾರತದ ಇತರ 2 ಹೆಸರುಗಳು ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಇವೆಲ್ಲವನ್ನು ನಾವು ಭಾರತದ 2 ಹೆಸರುಗಳಲ್ಲಿ ಬರಿಬೋದು. ಭಾರತದಲ್ಲಿ ಉದಯಿಸಿರುವಂತಹ 2 ಪ್ರಮುಖ ಧರ್ಮಗಳು, 4 ಧರ್ಮಗಳಿದ್ದಾವೆ. ಹಿಂದೂ, ಆಮೇಲೆ ಜೈನ, ಬೌದ್ಧ ಮತ್ತು ಸಿಖ್ ಧರ್ಮಗಳು. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ಭಾರತಕ್ಕೆ ಬಂದಂತಹ ಧರ್ಮಗಳೇ ಹೊರತು ಭಾರತದಲ್ಲಿ ಉದಯಿಸಿದ ಧರ್ಮಗಳಲ್ಲ. ಹಾಗೆ ಈ ಹಿಂದೂ, ಬೌದ್ಧ ಇವುಗಳ ಜೊತೆಗೆ ಬೇಕಾದರೆ ನೀವು ಜೈನವನ್ನು ನೆನಪಿಟ್ಕೋಬಹುದು ಅಥವಾ ಸಿಖ್ ಧರ್ಮವನ್ನು ಕೂಡ ಬರೀಬೋದು. ಇನ್ನು ಪ್ಯಾಲಿಯೋಲಿಥಿಕ್ ಏಜ್ ಎಂದರೆ ಏನು ಅಂತ ಕೇಳಿದರೆ, ಪ್ಯಾಲಿಯೋ ಎಂದರೆ ನಮಗೆಲ್ಲ ಗೊತ್ತೇ ಇದೆ, ಹಳೆ. ಲಿಥಿಕ್ ಎಂದರೆ ಶಿಲೆ. ಪ್ಯಾಲಿಯೋಲಿಥಿಕ್ ಅಂತಂದರೆ ಏನು ಅಂತ ಕೇಳಿದರೆ ಹಳೆಯ ಶಿಲಾಯುಗ ಅನ್ನೋದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗತ್ತೆ ಅಂತ ನೋಡ್ತೀವಿ. ಹೀಗೆ 2 ಅಂಕದ ಆರಂಭದ 3 ಪ್ರಶ್ನೆಗಳನ್ನು ನಾವು ಇಲ್ಲಿ ಗಮನಿಸಿದ್ದೀವಿ. ಇನ್ನುಳಿದ ಪ್ರಶ್ನೆಗಳ ಕಡೆಗೆ ಬಂದ್ಬಿಡೋಣ. ಸಿಂಧು ನಾಗರಿಕತೆಯ ಶವ ಸಂಸ್ಕಾರದ ಪದ್ಧತಿಯನ್ನು ತಿಳಿಸಿ ಅಂತ ಇದೆ. ಸಿಂಧು ನಾಗರಿಕತೆಯಲ್ಲಿ 2 ರೀತಿಯ ಶವ ಸಂಸ್ಕಾರ ಪದ್ಧತಿ ಇತ್ತು. ಭಾಗಶಃ ಅದನ್ನು ಸುಡುವಂತಹ ಪದ್ಧತಿ ಇತ್ತು, ಜೊತೆಯಲ್ಲಿ ಹೂಳುವ ಪದ್ಧತಿ ಕೂಡ ಇತ್ತು ಅಂತ ನೋಡ್ತೀವಿ. ಇದು ಸಿಂಧು ನಾಗರಿಕತೆಯ ಶವ ಸಂಸ್ಕಾರದ 2 ಪದ್ಧತಿಗಳು. ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು, ಎಲ್ಲಿ ಅಂತ ಇದೆ. ಗೊಮ್ಮಟೇಶ್ವರನ ವಿಗ್ರಹವನ್ನು ಚಾವುಂಡರಾಯ, ಗಂಗರ ಅತ್ಯಂತ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಇದನ್ನು ನಿರ್ಮಿಸ್ತಾನೆ. ಎಲ್ಲಿ ನಿರ್ಮಿಸಿದ ಅಂತ ಕೇಳಿದರೆ ಶ್ರವಣಬೆಳಗೊಳದಲ್ಲಿ ಈ ಗೊಮ್ಮಟೇಶ್ವರನ ವಿಗ್ರಹವನ್ನು 58 ಅಡಿಯ ಏಕಶಿಲಾ ವಿಗ್ರಹವನ್ನು ನಿರ್ಮಿಸ್ತಾನೆ ಚಾವುಂಡರಾಯ. ಇಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಮತ್ತು ಗೋಳಗುಮ್ಮಟ ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೋಳಗುಮ್ಮಟನೇ ಬೇರೆ, ಗೊಮ್ಮಟೇಶ್ವರನೇ ಬೇರೆ. ಗೋಳಗುಮ್ಮಟ ಇರೋದು ಬಿಜಾಪುರದಲ್ಲಿ ಮಹಮ್ಮದ್ ಆದಿಲ್ ಶಾ ಕಟ್ಟಿಸಿದ್ದು. ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದವರು ಚಾವುಂಡರಾಯ, ಶ್ರವಣಬೆಳಗೊಳ. ನೆಕ್ಸ್ಟು ಪ್ರಶ್ನೆಗೆ ಬಂದರೆ, ವಿಷ್ಣುವರ್ಧನನ 2 ಬಿರುದುಗಳನ್ನು ತಿಳಿಸಿ. ವಿಷ್ಣುವರ್ಧನನ ಸಾಧನೆಯನ್ನು ತಿಳ್ಕೊಳ್ಳೋದಕ್ಕೆ ಅವನ ಬಿರುದುಗಳೇ ದೊಡ್ಡ ಮಾನದಂಡ. ಆತ ಚೋಳರನ್ನು ಸೋಲಿಸ್ತಾನೆ, ತಲಕಾಡಿನಿಂದ ಓಡಿಸ್ತಾನೆ, ತಲಕಾಡು ಗೊಂಡ ಎಂಬ ಬಿರುದನ್ನು ಗಳಿಸ್ತಾನೆ. ಜೊತೆಯಲ್ಲಿ ಆತ ಮಹಾಮಂಡಲೇಶ್ವರ, ಮಾಂಡಲಿಕರಲ್ಲಿಯೇ ಬಹಳ ಪ್ರಸಿದ್ಧನಾಗಿದ್ದವನು. ಹಾಗೆ ಅವನಿಗೆ ಮಹಾಮಂಡಲೇಶ್ವರ ಅನ್ನೋದಾಗಿ ಕೂಡ ಕರೀತಾ ಇದ್ರು. ಒಬ್ಬ ಶ್ರೇಷ್ಠ ಜೈನನಾಗಿದ್ದವನು. ಆರಂಭದಲ್ಲಿ ತತ್ಪಾದ ಪದ್ಮೋಪಜೀವನ, ಇದು ಕೂಡ ಅವನ ಬಿರುದು ಅಂತ ನೋಡ್ತೀವಿ. ಜೊತೆಗೆ ಚಾಲುಕ್ಯಮಣಿ ಹಾಗೂ ಮಾಂಡಲಿಕ ಚೂಡಾಮಣಿ ಎಂಬ ಬಿರುದುಗಳು ಕೂಡ ಇತ್ತು. ಹೀಗೆ ಯಾವುದಾದ್ರು 2 ಬಿರುದುಗಳನ್ನ ಬರೀಬೇಕು. ಆಮೇಲೆ ಇಂಡೋ ಇಸ್ಲಾಮಿಕ್ ಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಂಡೋ ಇಸ್ಲಾಮಿಕ್, ಇದನ್ನೇ ಇಂಡೋ ಸಾರ್ಸೆನಿಕ್ ಅಂತ ಕರೀತಾರೆ. ಅಥವಾ ನಿಮಗೆ ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣ ಬರೆಯಿರಿ, ಮೊಘಲರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣ ಬರೆಯಿರಿ, ಅಥವಾ ಆದಿಲ್ ಶಾಹಿಗಳ ವಾಸ್ತುಶಿಲ್ಪ ಲಕ್ಷಣ ಬರೆಯಿರಿ, ಅಥವಾ ಬಹಮನಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣ ಬರೀರಿ. ಯಾವುದೇ ಕೇಳಿದ್ರು 4 ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಮೊದಲನೇದು, ಇಲ್ಲಿ ಗುಮ್ಮಟಗಳು ಕಂಡುಬರುತ್ತದೆ. ಗುಮ್ಮಟಗಳನ್ನು ರಚಿಸ್ತಿದ್ರು. ಆಮೇಲೆ ಅವರು ಕಮಾನುಗಳನ್ನು ರಚಿಸ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸಾಮಾನ್ಯವಾಗಿ ಮಸೀದಿಗಳಲ್ಲಿ ಅಥವಾ ಅವರ ಸ್ಮಾರಕಗಳಲ್ಲಿ ಈ ಥರದ ಎತ್ತರದ ಕಂಬಗಳನ್ನು ನಿರ್ಮಿಸ್ತಾ ಇದ್ರು. ಇವುಗಳಿಗೆ ಮಿನಾರ್ಗಳು ಅಂತ ಕರೀತಾರೆ. ಹಾಗೂ ಬೃಹದಾಕಾರದ ಹೆಬ್ಬಾಗಿಲುಗಳನ್ನು ನಿರ್ಮಿಸ್ತಾ ಇದ್ರು. ಈ 4 ಲಕ್ಷಣಗಳು, ಗುಮ್ಮಟಗಳು, ಕಮಾನುಗಳು, ಮಿನಾರ್ಗಳು ಮತ್ತು ಹೆಬ್ಬಾಗಿಲುಗಳು, ಇವುಗಳನ್ನು ಬರೆದು ಬಿಟ್ಟರೆ ನಮಗೆ ಅಲ್ಲಿ ಬರುವಂಥ ಯಾವುದೇ ಪ್ರಶ್ನೆಯನ್ನು ಕೂಡ ಸುಲಭವಾಗಿ ಉತ್ತರಿಸಬಹುದು. ಕಮಾನುಗಳು, ಮಿನಾರ್ಗಳು, ಗುಮ್ಮಟಗಳು, ಬೃಹದಾಕಾರದ ಹೆಬ್ಬಾಗಿಲುಗಳು ಇತ್ಯಾದಿ. ಇನ್ನು 2 ಅಂಕದ ಮುಂದಿನ ಒಂದು ಪ್ರಶ್ನೆಯ ಕಡೆಗೆ ನಾವು ಹೋಗೋದಕ್ಕಿಂತ ಪೂರ್ವದಲ್ಲಿ ಗಮನಿಸಿ. ಈಗ ನಮಗೆ ಇಲ್ಲಿವರೆಗೆ ಗೊತ್ತಿದೆ
1, 2, 3 ಪಾಠದಲ್ಲಿ ಬರುತ್ತೆ ಅಂತ. ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು, ಎಲ್ಲಿ ಅಂತ ಕೇಳಿದರೆ 4.7 ಇರುವಂಥ ಪ್ರಶ್ನೆ. ವಿಷ್ಣುವರ್ಧನನ ಬಿರುದುಗಳು 4.9 ಪ್ರಶ್ನೆ. ಇಂಡೋ ಇಸ್ಲಾಮಿಕ್ ಇದು 5.1 ಪ್ರಶ್ನೆ. ಇನ್ನು ಮಿಕ್ಕುಳಿದ ಪ್ರಶ್ನೆಗಳ ಕಡೆಗೆ ಬಂದರೆ, ತಾಜ್ ಮಹಲನ್ನು ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ಸುಲಭದ ಪ್ರಶ್ನೆ. ಶಹಜಹಾನ್ ಕಟ್ಟಿಸ್ತಾನೆ. ಆಗ್ರಾದಲ್ಲಿ ಕಟ್ಟಿಸಿದಂತಹ ಅತ್ಯಂತ ಶ್ರೇಷ್ಠ ಸ್ಮಾರಕ ಅಂತ ನೋಡ್ತೀವಿ, ಶಹಜಹಾನ್ ಕಟ್ಟಿಸಿದ್ದು. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬರೀತೀರಿ. ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾಕೆ ಕರೀತಾರೆ ಅಂತ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, 6ನೇ ಪಾಠದಲ್ಲಿ ಇಲ್ಲಿ 2 ಪ್ರಶ್ನೆಗಳನ್ನು ನೀವು ಗಮನಿಸ್ತೀರಿ. ಶಂಕರಾಚಾರ್ಯರು ಭಾರತದಾದ್ಯಂತ ಸಂಚರಿಸ್ತಾರೆ, ಬೇರೆ ಬೇರೆ ವೈರುಧ್ಯಗಳನ್ನ ಗಮನಿಸ್ತಾರೆ. ಆಗ ಅವರು ಶಿವ, ಶಕ್ತಿ, ಆಮೇಲೆ ಕುಮಾರ, ಆಮೇಲೆ ಗಣೇಶ, ಆಮೇಲೆ ಸೂರ್ಯ ಹಾಗೂ ವಿಷ್ಣು, ಈ 6 ದೇವರ ಪೂಜೆಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ವಿವಿಧ ಪಂಥಗಳನ್ನು ಒಂದುಗೂಡಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ವಿವಿಧ ಪಂಥಗಳ ಒಂದುಗೂಡುವಿಕೆ, ಒಗ್ಗೂಡಿಸಿದ್ದು. ಹಾಗಾಗಿ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ, 6 ಮತಗಳನ್ನು ಒಟ್ಟುಗೂಡಿಸಿದವರು ಅಂತ ಕರೀತಾರೆ. ಶಿವ, ಶಕ್ತಿ, ಕುಮಾರ, ಗಣೇಶ, ಸೂರ್ಯ, ವಿಷ್ಣು ಇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ವಿವಿಧ ಪಂಥಗಳನ್ನು ಒಂದುಗೂಡಿಸಿದ್ರು. ನೆಕ್ಸ್ಟ್ ಪ್ರಶ್ನೆ ಬರ್ತೀವಿ. ಅನುಭವ ಮಂಟಪವನ್ನು ಯಾರು ಸ್ಥಾಪಿಸಿದ್ರು, ಎಲ್ಲಿ ಅಂತ. ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದವರು ಬಸವೇಶ್ವರರು ಅಥವಾ ಬಸವಣ್ಣನವರು ಅದನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ರೆ ಕಲ್ಯಾಣದಲ್ಲಿ. ಅಲ್ಲಮಪ್ರಭು ಇದಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ರು. ಇನ್ನು ಕಪ್ಪು ಕೋಣೆಯ ದುರಂತ ಎಂದರೇನು ಎಂಬ ಪ್ರಶ್ನೆ ಇದೆ. ಸಿರಾಜುದ್ದೌಲ್ ಕಲ್ಕತ್ತಾ ಮೇಲೆ ಆಕ್ರಮಣ ಮಾಡ್ತಾನೆ. 146 ಬ್ರಿಟಿಷರನ್ನು ಸೆರೆ ಹಿಡಿತಾನೆ. ಅದರನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾನೆ. 15 x 18 ಅಡಿ ವಿಸ್ತಾರದ ಕೋಣೆಯಲ್ಲಿ ಕೂಡಿ ಹಾಕ್ತಾನೆ. ಒಂದು ದಿನದ ನಂತರ ನೋಡಿದಾಗ 146 ಬ್ರಿಟಿಷರಲ್ಲಿ 123 ಜನ ಸತ್ತೇ ಹೋಗಿದ್ರು, 23 ಜನ ಮಾತ್ರ ಬದುಕುಳಿದಿದ್ರು. ಈ ಘಟನೆಯನ್ನೇ ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ. ಇವಿಷ್ಟನ್ನು ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಕಪ್ಪು ಕೋಣೆಯ ದುರಂತ ಅಂದರೆ ಏನು ಅನ್ನುವಲ್ಲಿ 146 ಬ್ರಿಟಿಷರ ಬಂಧನ, 15 x 18 ಚಿಕ್ಕ ಕೋಣೆಯಲ್ಲಿ 123 ಜನರ ಮರಣ, 23 ಜನ ಮಾತ್ರ ಬದುಕುಳಿದ ಘಟನೆ. ಇನ್ನು ಇಲ್ಲಿ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆ ಇಲ್ಲಿ ಎಲ್ಲಿಂದ ಬಂದಿದೆ ಅಂತ ನೋಡಿದ್ರೆ, ಇದು 5.2ದಿಂದ ಬಂದಂತಹ ಪ್ರಶ್ನೆ. ಇವೆರಡು 6ನೇ ಪಾಠದಿಂದ ಬಂದಂಥ ಪ್ರಶ್ನೆ. ಅನುಭವ ಮಂಟಪ ಮತ್ತು ಇದು ಕಪ್ಪು ಕೋಣೆ ದುರಂತ ಯಾಲಿಂದ ಬಂದು ಕೇಳಿದ್ರೆ 7.1 ಬಂದಂಥ ಪ್ರಶ್ನೆ. ಇನ್ನು 2 ಪ್ರಶ್ನೆಗಳಿದ್ದಾವೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ ಮತ್ತು ರೈತವಾರಿ ಪದ್ಧತಿ ಅಂದರೆ ಏನು ಅಂತ ಹೇಳಿ 7.2ದಿಂದ ಮತ್ತು 7.3ದಿಂದ ಬಂದಂಥ ಪ್ರಶ್ನೆ. ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಏನು ಕಾರಣಗಳು ಅಂತ ಕೇಳಿದ್ರೆ, ಇದು ರಾಷ್ಟ್ರವ್ಯಾಪಿಯಾದಂತಹ ಒಂದು ದಂಗೆ ಆಗಿರಲಿಲ್ಲ. ಕೇವಲ ಕೆಲವೇ ಪ್ರದೇಶಗಳಿಗೆ ಸೀಮಿತವಾಗಿತ್ತು. ವ್ಯಾಪ್ತಿ ಕಡಿಮೆ ಇತ್ತು. ಅತ್ಯಂತ ಉತ್ತಮವಾದಂತಹ ನಾಯಕರ ಕೊರತೆ ಇತ್ತು. ಜೊತೆಯಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು. ಜೊತೆಯಲ್ಲಿ ಭಾರತೀಯ ಸುಶಿಕ್ಷಿತರೇ ಈ ದಂಗೆಯನ್ನು ಬೆಂಬಲಿಸಲಿಲ್ಲ. ಯಾಕೆಂದರೆ ಅವರಿಗೆ ಹಿಂದಿನ ವ್ಯವಸ್ಥೆ ಮರಳಿ ಬರಬಹುದು ಅನ್ನುವಂಥ ಭಯ ಇತ್ತು. ಬ್ರಿಟಿಷರು ತಮ್ಮ ಆಧುನಿಕ ಸೌಕರ್ಯಗಳು, ಉದಾಹರಣೆಗೆ ರೈಲು ಮಾರ್ಗಗಳನ್ನು, ತಂತಿ ಮಾರ್ಗಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಇಂತಹ ಒಂದು ಸೌಲಭ್ಯ ನಮ್ಮ ದೇಶದವರಿಗೆ ಇರಲಿಲ್ಲ. ಇವೆಲ್ಲವನ್ನು ಸೇರಿಸಿ ಒಂದು 2 ಪಾಯಿಂಟನ್ನು ಬರೆದರಾಯಿತು. ಇನ್ನು ರೈತವಾರಿ ಪದ್ಧತಿ ಎಂದರೇನು? ಬ್ರಿಟಿಷರು ರೈತರೊಂದಿಗೆ ನೇರವಾಗಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ರೈತರೊಂದಿಗೆ ನೇರವಾಗಿ ಒಪ್ಪಂದ ಮಾಡಿಕೊಂಡ್ರೆ ರೈತವಾರಿ. ನೆನಪಲ್ಲಿ ಇಟ್ಕೊಂಡಿರಿ, 3 ಪದ್ಧತಿಗಳಿದ್ದಾವೆ. ಅದರಲ್ಲಿ ಒಂದನೇದು ಶಾಶ್ವತವಾದಂತಹ ಕಂದಾಯ ಅಥವಾ ಶಾಶ್ವತ ಜಮೀನ್ದಾರಿ ಪದ್ಧತಿ. ಶಾಶ್ವತ ಜಮೀನ್ದಾರಿ ಅಥವಾ ಕಾಯಂ ಗುತ್ತಾ ಅಂದ್ರೆ ಏನು? ಬ್ರಿಟಿಷರು ಜಮೀನ್ದಾರರೊಡನೆ ಒಪ್ಪಂದ ಮಾಡಿಕೊಳ್ತಾರೆ, ಅದು ಶಾಶ್ವತ ಕಂದಾಯ. ರೈತರೊಡನೆ ಒಪ್ಪಂದ ಮಾಡಿಕೊಳ್ತಾರೆ, ಅದು ರೈತವಾರಿ. ಮಹಲೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತಾರೆ, ಅದು ಮಹಲ್ವಾರಿ. ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ನೀವು. ಜಮೀನ್ದಾರರೊಡನೆ ಒಪ್ಪಂದ ಮಾಡಿಕೊಂಡ್ರೆ ಜಮೀನ್ದಾರಿ, ರೈತರೊಡನೆ ಒಪ್ಪಂದ ಮಾಡಿಕೊಂಡ್ರೆ ರೈತವಾರಿ, ಮಹಲೊಟ್ಟಿಗೆ ಒಪ್ಪಂದ ಮಾಡಿಕೊಂಡ್ರೆ ಅದು ಮಹಲ್ವಾರಿ. ರೈತವಾರಿಯಲ್ಲಿ 50% ಕಂದಾಯ ಇರುತ್ತೆ, ಮಹಲ್ವಾರಿಯಲ್ಲಿ 60% ಕಂದಾಯ ಇರುತ್ತೆ. ಇನ್ನು ಶಾಶ್ವತ ಕಂದಾಯ ಪದ್ಧತಿಯಲ್ಲಿ ಬ್ರಿಟಿಷರಿಗೆ ನಿರಂತರವಾದ ಆದಾಯ ಬರುತ್ತೆ, ಆದರೆ ಅವರು ಜಮೀನ್ದಾರರನ್ನೇ ಅವಲಂಬನೆ ಮಾಡುವ ಹಾಗೆ ಆಗತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡಿದ್ರೆ ಅಲ್ಲಿಗೆ ನಮಗೆ ಈ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕಂಡುಕೊಂಡಂಗೆ ಆಯಿತು. ಇನ್ನು ನಾವು ಗಮನಿಸಬೇಕಾಗಿರುವಂಥ ಅಂಶಗಳು ಯಾವ್ಯಾವುದು ಅಂತ ಕೇಳಿದರೆ, 5 ಅಂಕದ ಪ್ರಶ್ನೆಗಳಿಗೆ ಯಾವ ಥರ ನಾವು ಉತ್ತರವನ್ನು ಸಿದ್ಧ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 5 ಅಂಕ ಮತ್ತು 10 ಅಂಕದ ಒಂದು ಪ್ರಶ್ನೆಗಳನ್ನು ಗಮನಿಸ್ತಾ ಬರೋಣ. ಗಮನಿಸ್ತಾ ಬಂದರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಎಲ್ಲೆಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ, ಯಾವ್ದು ಕಡೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಬರೋಣ. ನೋಡಿ, ನಮ್ಮ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮೊದಲನೆಯ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ಏನ್ಷಿಯಂಟ್ ಇಂಡಿಯಾದಿಂದ ಬಂದಿದೆ. ಶಿವಾಜಿಯ ದಿಗ್ವಿಜಯವನ್ನು ವಿವರಿಸಿ, ಮಿಡಲ್ ಇಂಡಿಯಾದಿಂದ ಬಂದಿದೆ ಅಥವಾ ಮಿಡಿವಲ್ ಇಂಡಿಯಾದಿಂದ ಬಂದಿದೆ. ಇದು ಮಾಡರ್ನ್ ಇಂಡಿಯಾದಿಂದ ಬಂದಿದೆ. ಇವೆರಡೂ ಕೂಡ ಮಾಡರ್ನ್ ಇಂಡಿಯಾದಿಂದ ಬಂದಿದೆ. ಮತ್ತು ನೀಲನಕ್ಷೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲವೂ ಇದೇ ಥರ ಇರ್ತದೆ. ಏನ್ಷಿಯಂಟ್ ಇಂಡಿಯಾದಿಂದ 1,
ಮಿಡಿವಲ್ ಇಂಡಿಯಾದಿಂದ ಒಂದು ಹಾಗೂ ಮಾಡರ್ನ್ ಇಂಡಿಯಾದಿಂದ 2 ಪ್ರಶ್ನೆಗಳು ಬರುತ್ತೆ. ನಾವು ಬರಿಬೇಕಾಗಿರೋದು ಎಷ್ಟು ಪ್ರಶ್ನೆ? 2 ಪ್ರಶ್ನೆಗಳನ್ನು. ಹಾಗಾಗಿ ನಾವು ಮಾಡರ್ನ್ ಇಂಡಿಯಾದಲ್ಲಿ 7 ಪ್ರಶ್ನೆಗಳಿದ್ದಾವೆ. ಇದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಇದನ್ನು ಬಿಟ್ಟು ಮತ್ತೆ ಯಾವುದು 5 ಪ್ರಶ್ನೆಗಳಿದ್ದಾವೆ ನೋಡ್ತಾ ಬಂದರೆ, ಪ್ಲಾಸಿ ಕದನದ ಕಾರಣ ಪರಿಣಾಮ, ಟಿಪ್ಪುವಿನ ಸಂಘರ್ಷ ಬ್ರಿಟಿಷರ ಜೊತೆಗೆ, ಸೋರಿಕೆಯ ಸಿದ್ಧಾಂತ, ಬ್ರಿಟಿಷ್ ಆಡಳಿತದ ಪ್ರಭಾವ ಇಂಗ್ಲಿಷ್ ಶಿಕ್ಷಣದ ಮೇಲೆ, ಹಾಗೂ ಕೊನೆಯಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು. ಈ 7 ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. ಇನ್ನು ಏನ್ಷಂಟ್ ಇಂಡಿಯಾದಲ್ಲಿ ಯಾವ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ತಾ ಬಂದರೆ, ಚೋಳರ ಗ್ರಾಮಾಡಳಿತದ ಜೊತೆಗೆ ಮಹಾವೀರನ ಜೀವನ ಮತ್ತು ಬೋಧನೆ ಇದೆ, ಹರ್ಷವರ್ಧನನ ಸಾಧನೆಗಳನ್ನು ಇದೆ, ಆಮೇಲೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳಿದ್ದಾವೆ, ಹೊಯ್ಸಳ ಕಲಾಶೈಲಿಯ ಲಕ್ಷಣಗಳಿದ್ದಾವೆ. ಈ ಮೊದಲಾದ ಪ್ರಶ್ನೆಗಳು ಏನ್ಷಂಟ್ ಇಂಡಿಯಾದಲ್ಲಿದ್ದಾವೆ. ಇವನ್ನೆಲ್ಲ ಓದ್ಕೊಂಡ್ರೆ ನಮಗೆ 1 ಸಿಗತ್ತೆ. ಇನ್ನು ಮಿಡಿವಲ್ ಇಂಡಿಯಾದಲ್ಲಿ ಏನೇನಿದೆ ಕೇಳಿದ್ರೆ, ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು, ಅಕ್ಬರನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿ, ತಾಳಿಕೋಟೆ ಕದನ, ಆಮೇಲೆ ಮಹಮ್ಮದ್ ಗವಾನನ ಸಾಧನೆಗಳು, ಶಿವಾಜಿಯ ದಿಗ್ವಿಜಯಗಳು, ಈ ಎಲ್ಲ ವಿಚಾರಗಳು ಮಿಡಿವಲ್ ಇಂಡಿಯಾದಲ್ಲಿದೆ. ಹಾಗಾಗಿ ನಾವು ಸ್ಮಾರ್ಟಾಗಿ ಸ್ಟಡಿ ಮಾಡುವವರು ಏನು ಮಾಡ್ಬೋದು ಅಂತ ಕೇಳಿದರೆ, ಸದ್ಯಕ್ಕೆ ಪ್ರಿಪರೇಟರಿಗೆ ಸಂಬಂಧಪಟ್ಟಂತೆ ಇವೆರಡು ಪ್ರಶ್ನೆಗಳು ಅಂದರೆ 7 ಪ್ರಶ್ನೆಗಳು ಮಾಡರ್ನ್ ಇಂಡಿಯಾದಿಂದ ಕಲ್ತ್ಕೊಂಡ್ಬಿಟ್ರೆ 2 ನಮಗೆ ಫಿಕ್ಸ್ ಸಿಗುತ್ತೆ. ಇನ್ನು ಏನ್ಷಂಟ್ ಇಂಡಿಯಾದಿಂದ ಒಂದು 5 ಪ್ರಶ್ನೆಯನ್ನು ಕಲ್ತ್ಕೊಂಡ್ಬಿಟ್ರೆ ನಮಗೆ 3 ಪ್ರಶ್ನೆಗಳು ಸಿಗುತ್ತೆ. ಆವಾಗ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಬರೀಬೋದು. ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ ನಮ್ಮ ನೀಲಿನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಹೇಳುವಂತಹ ಈ ಅಂಶಗಳನ್ನು ಅಂತ ಹೇಳ್ತಾ 10 ಅಂಕದ ಪ್ರಶ್ನೆಯ ಕಡೆಗೆ ಬಂದರೆ, ಇಲ್ಲಿ ಏನ್ಷಂಟ್ ಇಂಡಿಯಾದಿಂದನೇ 2 ಪ್ರಶ್ನೆ ಬರ್ತದೆ, ಮಿಡಿವಲ್ ಇಂಡಿಯಾದಿಂದ 1 ಪ್ರಶ್ನೆ ಬರ್ತದೆ, ಮಾಡರ್ನ್ ಇಂಡಿಯಾದಿಂದ 1 ಪ್ರಶ್ನೆ ಬರ್ತದೆ. ಹಾಗಾದರೆ ಎಷ್ಟು ಪ್ರಶ್ನೆಗಳಿದ್ದಾವೆ? ಏನ್ಷಂಟ್ ಇಂಡಿಯಾದಿಂದ ಗಮನಿಸಿದ್ರೆ 6 ಪ್ರಶ್ನೆಗಳಿದ್ದಾವೆ. ಇದನ್ನು ತುಂಬ ಚೆನ್ನಾಗಿ ತಯಾರು ಮಾಡ್ಕೊಂಡ್ಬಿಡ್ಬೇಕು. ಯಾವುದೆಲ್ಲ ಇದ್ದಾವೆ? ಬುದ್ಧನ ಜೀವನ ಮತ್ತು ಬೋಧನೆ, ಅಶೋಕನ ಜೀವನ ಮತ್ತು ಸಾಧನೆ, ಗುಪ್ತರ ಸುವರ್ಣಯುಗ, ಇವೆರಡು ಬಂದಿದೆ ಇಲ್ಲಿ ನೋಡ್ತೀವಿ. ಇದನ್ನು ಬಿಟ್ಟರೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಆರ್ಯರ ರಾಜಕೀಯ, ಸಾಮಾಜಿಕ, ಅವರ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿ. ಈ ಪ್ರಶ್ನೆಯನ್ನು ಹೊಸದಾಗಿ ಸೇರಿಸಿದ್ದಾರೆ. ಈ 6 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಸುಲಭವಾಗಿ 2 ಬರೆದು ಬಿಡ್ಬೋದು. ಇಲ್ಲ, ಮಿಡಿವಲ್ ಇಂಡಿಯಾದಲ್ಲಿ 3 ಪ್ರಶ್ನೆ ಇದೆ, ವಿಜಯನಗರವನ್ನು ಹೊರತುಪಡಿಸಿ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗ ಇದೆ, ಅಕ್ಬರನ ಜೀವನ ಮತ್ತು ಸಾಧನೆ ಇದೆ. ಇನ್ನು ಮಾಡರ್ನ್ ಏಜಲ್ಲಿ ವಿಶ್ವೇಶ್ವರಯ್ಯ ಅವರ ಜೊತೆಗೆ ಗಾಂಧೀಜಿಯವರ ಪಾತ್ರ ಇದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ ಇದೆ. ಈ 6 ಕಲ್ತ್ಕೊಂಡ್ರೂ ಕೂಡ ನಮಗೆ ಸುಲಭವಾಗಿ 2 ಪ್ರಶ್ನೆಗಳನ್ನು ಬರೀಬೋದು. ಹಾಗಾಗಿ ಪ್ರಾಚೀನ ಭಾರತದ ಒಂದು 6 ಪ್ರಶ್ನೆಗಳು ಹಾಗೂ ಮಧ್ಯಯುಗದ 3 ಪ್ರಶ್ನೆಗಳು ಅಥವಾ ಆಧುನಿಕ ಯುಗದ 3 ಪ್ರಶ್ನೆಗಳು, ಈ 9 ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರು ನಾವು ಬಹಳ ಸುಲಭವಾಗಿ ಉತ್ತರಿಸ್ಬೋದು. ಆದರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಯಾರಿದ್ದೀರಿ ಅವರು ಈ ಮಿಡಿವಲ್ ಇಂಡಿಯಾದ 3 ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ. ಯಾಕೆಂದರೆ ನಿಮಗೆ ಭೂಪಟದ ಬದಲಿಗೆ ಇಲ್ಲಿಂದನೇ ಒಂದು ಪ್ರಶ್ನೆ ಬರ್ತದೆ. ಇವಿಷ್ಟು 10 ಅಂಕಕ್ಕೆ ಸಂಬಂಧಪಟ್ಟಂತಹ ಒಂದು ಹಿಂಟ್ಸ್ಗಳನ್ನು ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತಾ ಮುಂದಿನ ಒಂದು ಭಾಗಕ್ಕೆ ಬರೋಣ. ಕಾಲಾನುಕ್ರಮದಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡಿ. ಇಲ್ಲಿ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬ್ಲೂ ಪ್ರಿಂಟ್ ಹೇಳುತ್ತೆ, ಏನ್ಷಿಯಂಟ್ ಇಂಡಿಯಾದಿಂದ 1, ಮಿಡಿವಲ್ ಇಂಡಿಯಾದಿಂದ 1, ಮಾಡರ್ನ್ ಇಂಡಿಯಾದಿಂದ 2, ಈ ಥರ 4 ಘಟನೆಗಳು ಬರ್ತದೆ. ಹಾಗಾಗಿ ನಾವು ಏನ್ಷಿಯಂಟ್ ಇಂಡಿಯಾದಿಂದ ಏನೆಲ್ಲ ಘಟನೆಗಳಿದ್ದಾವೆ, ಮಿಡಿವಲ್ ಇಂಡಿಯಾದಿಂದ ಏನೆಲ್ಲ ಘಟನೆಗಳಿದ್ದಾವೆ, ಮಾಡರ್ನ್ ಇಂಡಿಯಾದಿಂದ ಏನೆಲ್ಲ ಘಟನೆಗಳಿದ್ದಾವೆ, ಇದನ್ನು ನೆನಪಿಟ್ಕೋಬೇಕು. ಒಂದು ವೇಳೆ ನಾವು ಏನ್ಷಂಟ್ ಇಂಡಿಯಾದನ್ನು ಗಮನಿಸ್ತಾ ಬಂದರೆ, ಏನ್ಷಂಟ್ ಇಂಡಿಯಾದಲ್ಲಿ ಆರಂಭದಲ್ಲಿ ಆರ್ಯರ ಆಗಮನದಿಂದ ನಾವು ಶುರು ಮಾಡ್ಬೋದು. ಏನ್ಷಂಟ್ ಇಂಡಿಯಾದಲ್ಲಿ ಬಂದರೆ ಆರ್ಯರ ಆಗಮನ, ಆಮೇಲೆ ಮಹಾವೀರ, ಆಮೇಲೆ ಗೌತಮ ಬುದ್ಧ, ಆಮೇಲೆ 4 ಬೌದ್ಧ ಮಹಾಸಮ್ಮೇಳನಗಳು, 2 ಜೈನ ಮಹಾಸಮ್ಮೇಳನಗಳು, ಆಮೇಲೆ ಮೌರ್ಯ ಸಾಮ್ರಾಜ್ಯದ ಉದಯ, ಕಳಿಂಗ ಯುದ್ಧ, ಆಮೇಲೆ ಪಾಹಿಯಾನನ ಭೇಟಿ, ಗುಪ್ತ ಶಕೆ, ಆನಂತರದಲ್ಲಿ ನರ್ಮದಾ ನದಿ ಕಳಗ, ಪ್ರಯಾಗ್ ಧರ್ಮ ಸಮ್ಮೇಳನ, ಕನೋಜ್ ಧರ್ಮ ಸಮ್ಮೇಳನ, ಆಮೇಲೆ 2 ದೇವಾಲಯಗಳು, ಕೈಲಾಸನಾಥ ದೇವಾಲಯದ ನಿರ್ಮಾಣ, ಬೃಹದೀಶ್ವರ ದೇವಾಲಯದ ನಿರ್ಮಾಣ, ಪಾಹಿಯಾನನ ಭೇಟಿ, ಸುಲೈಮಾನನ ಭೇಟಿ. ಈ ಎಲ್ಲ ಘಟನೆಗಳಲ್ಲಿ ನಮಗೆ ಒಂದು ಘಟನೆ ಮಾತ್ರ ಬರ್ತದೆ, ಸುಲಭವಾಗಿ ನಾವು ಬರೆದು ಬಿಡ್ಬೋದು. ಇನ್ನು ಮಿಡಿವಲ್ ಇಂಡಿಯಾದಿಂದ 1 ಬರ್ತದೆ. ಎಲ್ಲಿಂದ ಬರ್ತದು? ಕಾಳಗಗಳು ತುಂಬ ಜಾಸ್ತಿ ಇದ್ದಾವೆ. 1ನೇ ತರೈನ್, 2ನೆಯ ತರೈನ್, 1ನೆಯ ಪಾಣಿಪತ್, 2ನೆಯ ಪಾಣಿಪತ್, ತಾಳಿಕೋಟೆ, ಹಳದಿ ಘಾಟ್, ಆಮೇಲೆ ಈ ಯುದ್ಧಗಳು ವಿಶೇಷವಾಗಿ ಈಸ್ಟ್ ಯುದ್ಧಗಳ ಕಡೆ ಗಮನ ಇರಬೇಕು ಮಧ್ಯಯುಗದಲ್ಲಿ. ಇವುಗಳ ಜೊತೆಗೆ ದೀನ್ ಇಲಾಹಿಯ ಸ್ಥಾಪನೆ, ರಾಜಧಾನಿಯ ಬದಲಾವಣೆ, ಅದರ ಜೊತೆಯಲ್ಲಿ ಶಿವಾಜಿಯ ಕಿರೀಟಧಾರಣೆ, ಪುರಂದರ ಒಪ್ಪಂದ, ಇವುಗಳ ಕಡೆ ಗಮನ ಇದ್ಬಿಟ್ರೆ ನಮಗೆ ಮಿಡಿವಲ್ ಇಂಡಿಯಾದಲ್ಲಿ 1 ಸಿಕ್ಬಿಡ್ತದೆ. ಇನ್ನು ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವ್ಯಾವ ಕದನಗಳು ಅಂತ ಕೇಳಿದ್ರೆ, ಪ್ಲಾಸಿಯನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಬಕ್ಸಾರನ್ನು ಕಾನ್ಸಂಟ್ರೇಟ್ ಮಾಡಬೇಕು,
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಈ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಥಿಯೋಸಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್ ಇವುಗಳ ಸ್ಥಾಪನೆ, ಇವುಗಳ ಕಡೆಗೆ ಗಮನ ಕೊಟ್ಟುಬಿಟ್ರೆ ನಮಗೆ ಮಾಡರ್ನ್ ಏಜಿನ ಮೊದಲ ಘಟನೆಯನ್ನು ಬರೀಬೋದು. ಇನ್ನು ಅದಾದ ಮೇಲೆ 1885ರಿಂದ ಶುರುವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ, 1905ರಲ್ಲಿ ಬಂಗಾಳದ ವಿಭಜನೆ, ಆಮೇಲೆ 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ, 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ಸು, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ನೇಮಕ, 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ನಾಮಕರಣ. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ನಾವು ಕೊನೆಯ ಒಂದು ಘಟನೆಯನ್ನು ಬರೀಬೋದು. ಈ ಥರ ನಾವು ಈ ಕಾಲಾನುಕ್ರಮಕ್ಕೆ ರೆಡಿ ಆಗಬೇಕು. ನಾವು ಇಲ್ಲಿ ನೋಡಿದ್ರೆ ಭಾರತಕ್ಕೆ ಆರ್ಯರ ಆಗಮನ, ಇದು ನಮ್ಮ ಕಾಲಾನುಕ್ರಮದ ಮೊದಲ ಘಟನೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ, ಇದು ಕೊನೆಯ ಘಟನೆ. ಇವೆರಡೂ ಕೊಟ್ಬಿಟ್ರೆ ನೀವು ನೆನಪಲ್ಲಿಟ್ಟುಕೊಂಡಿರಿ, ಕಣ್ಣು ಮುಚ್ಚಿಕೊಂಡು ಇದು ಮೊದಲನೇ ಸ್ಥಾನದಲ್ಲಿ, ಇದನ್ನು ಕೊನೆಯ ಸ್ಥಾನದಲ್ಲಿ ಇಡ್ಬೋದು. ಇವುಗಳ ಮಧ್ಯೆ ಬ್ರಹ್ಮ ಸಮಾಜದ ಸ್ಥಾಪನೆ, ಮೊದಲ ಪಾಣಿಪತ್ ಕದನ ಮೊದಲು, ಆಮೇಲೆ ಬ್ರಹ್ಮ ಸಮಾಜದ ಸ್ಥಾಪನೆ. ಅಲ್ಲಿಗೆ ಆರ್ಯರ ಆಗಮನದ ನಂತರ ನಾವು ಗಮನಿಸ್ತಾ ಇರುವಂತಹ ಅಂಶ ಮೊದಲನೆಯ ಪಾಣಿಪತ್ ಕದನ, ಆಮೇಲೆ ಬ್ರಹ್ಮ ಸಮಾಜದ ಸ್ಥಾಪನೆ, ಹಾಗೂ ಕೊನೆಯಲ್ಲಿ ಕರ್ನಾಟಕಕ್ಕೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣ. ಈ ಥರ ನಾವು ಸುಲಭವಾಗಿ ಕಾಲಾನುಕ್ರಮವನ್ನು ಬರಿಬೋದು. ಮುಂದಿನ ಒಂದು ವಿಷಯಕ್ಕೆ ಬಂದರೆ ಭೂಪಟಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಇಲ್ಲಿ ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ ಮತ್ತು ಜಲಿಯನ್ ವಾಲಾಬಾಗ್ಗಳನ್ನು ಕೇಳಿದ್ದಾರೆ. ಮತ್ತು ಇಲ್ಲಿ ಗಮನಿಸಿ, ಭೂಪಟದ ಬದಲಿ ಕ್ವಶನ್ ಅಕ್ಬರ್ನ ಜೀವನ ಮತ್ತು ಸಾಧನೆ, ಇದನ್ನು ಮಿಡಿವಲ್ ಇಂಡಿಯಾದಿಂದನೇ ಕೇಳ್ತಾರೆ. ಹಾಗೆ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಮಿಡಿವಲ್ ಇಂಡಿಯಾದ 3 ಪ್ರಶ್ನೆಗಳನ್ನು ರೆಡಿ ಮಾಡಿದ್ರೆ ನಿಮಗೆ 20 ಅಂಕಗಳು ಸುಲಭವಾಗಿ ಸಿಗ್ಬಿಡ್ತದೆ. 2 ಪ್ರಶ್ನೆ ಬರ್ತದೆ, ಇರೋದೇ 3 ಪ್ರಶ್ನೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು, ವಿಜಯನಗರದ ಕೊಡುಗೆಗಳು, ಹಾಗೂ ಅಕ್ಬರನ ಜೀವನ ಮತ್ತು ಸಾಧನೆ. ಇವುಗಳನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ, ಆವಾಗ ನಿಮಗೆ ಒಳ್ಳೆ ಲಾಭ ಆಗತ್ತೆ. ಇನ್ನು ಮ್ಯಾಪ್ ಕ್ವಶನಿಗೆ ಸಂಬಂಧಪಟ್ಟಂತೆ ಈ ಥರ ನಿಮಗೆ ಮ್ಯಾಪನ್ನು ಕೊಟ್ಟಿರ್ತಾರೆ. ಮ್ಯಾಪಲ್ಲಿ ನೀವು ಸರಿಯಾಗಿ ಗುರುತಿಸಬೇಕಾಗತ್ತೆ. ಗುರುತಿಸುವಂಥ ಸಂದರ್ಭದಲ್ಲಿ ಗಮನಿಸ್ಕೊಳ್ಳಿ. ನೋಡಿ, ಇಲ್ಲಿ ಸೇರಿಸಿಕೊಟ್ರೆ ಇದು ನೇಪಾಳ, ಇಲ್ಲಿ ನಾವು ಯಾವುದನ್ನು ಬಿಡಿಸ್ಲಿಕ್ಕಿಲ್ಲ. ಇದನ್ನು ಸೇರಿಸ್ಕೊಟ್ರೆ ಇದು ಭೂತಾನ, ಇಲ್ಲಿ ಕೂಡ ಯಾವುದೂ ಬಿಡಿಸ್ಲಿಕ್ಕಿಲ್ಲ. ಇದನ್ನು ಸೇರಿಸ್ಕೊಟ್ರೆ ಇದು ಬಾಂಗ್ಲಾದೇಶ, ಇಲ್ಲಿ ಯಾವುದನ್ನು ಬಿಡಿಸ್ಲಿಕ್ಕಿಲ್ಲ. ಆ ನಂತರದಲ್ಲಿ ಇಲ್ಲಿ ಇದನ್ನು ಹೀಗೆ ಸೇರಿಸಿಕೊಟ್ರೆ ಇದು ಪಾಕಿಸ್ತಾನ, ಇಲ್ಲಿ ಕೂಡ ಯಾವುದನ್ನು ಸೇರಿಸೋ ಹಾಗಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಪಾಟಲಿಪುತ್ರ ನೋಡಿ, ಈ ಭಾಗದಲ್ಲಿ ನಾವು ಕರೆಕ್ಟಾಗಿ ಪಾಟಲಿಪುತ್ರವನ್ನು ಬಿಡಿಸ್ಬೇಕಾಗತ್ತೆ. ಇಲ್ಲೊಂದು ಹಂಪಿದೆ ನೋಡಿ, ಈ ಹಂಪನ್ನು ನೆನಪಿಟ್ಕೊಳ್ಳಿ, ಪಾಟಲಿಪುತ್ರ. ಆಮೇಲೆ ಇಲ್ಲೊಂದು ತ್ರಿಕೋನ ಇದೆ, ಗಮನಿಸಿ. ಈ ತ್ರಿಕೋನದ ಹತ್ರ ನಾವು ಜಲಿಯನ್ ವಾಲಾಬಾಗನ್ನು ಬಿಡಿಸ್ಬೇಕು. ಬಾಂಬೆಯನ್ನು ಬಿಡಿಸೋ ಸುಲಭ. ಇಲ್ಲಿ ನಾವು ದಂಡಿಯನ್ನು ಮಾರ್ಕ್ ಮಾಡ್ಕೋತೀವಲ್ಲ, ದಂಡಿಯಿಂದ ಸ್ವಲ್ಪ ಕೆಳಗಡೆ ಈ ಭಾಗದಲ್ಲಿ ನಾವೇನು ಮಾಡ್ತೀವಿ, ಬಾಂಬೆಯನ್ನು ಬಿಡಿಸ್ತೀವಿ. ಇನ್ನು ಆಗ್ರಾ ಬಿಡಿಸೋದಕ್ಕೆ ನೋಡಿ, ಈ ಲೈನನ್ನು ಹಿಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದರೆ, ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಆಗ್ರಾ ಸಿಗತ್ತೆ. ಇನ್ನು ಬಾದಾಮಿ, ಕರ್ನಾಟಕವನ್ನು ಬಿಡಿಸುವಾಗ ನೋಡಿ, ಇಲ್ಲೊಂದು ಮೀಸೆ ಥರ ಇದೆ, ಗಮನಿಸಿ ಮೀಸೆ. ಈ ಮೀಸೆಯ ಮೇಲ್ಗಡೆ ಅಥವಾ ಬಿಲ್ಲು, ಈ ಮೀಸೆಯ ಮೇಲ್ಗಡೆ ಹೋಗಬಾರ್ದು. ನೋಡಿ, ಇಲ್ಲಿ ಪಾಂಡಿಚೇರಿಯನ್ನು ಬಿಡಿಸ್ತೀರಿ, ಹಾವಿನ ಮರಿ ಥರ ಇದೆ, 2ನೇ ಹಾವಿನ ಮರಿ. ಆ ಹಾವಿನ ಮರಿ ತಲೆ ಮೇಲೆ ಒಂದು ಗೀಟ್ ಹೇಳ್ಕೊಂಡ್ರೆ ಇವುಗಳ ನಡುವೆನೇ ಬಿಡಿಸ್ಬೇಕು. ಈಗೊಂದು ನೀವು ಲೈನ್ ಹಾಕ್ಕೊಂಡ್ಬಿಟ್ರೆ ನಮಗೆ ಆಗ ಸುಲಭವಾಗತ್ತೆ ಬಿಡಿಸ್ಲಿಕ್ಕೆ. ಇಲ್ಲಿ ಬೀದರನ್ನು ಬಿಡಿಸ್ಬೇಕಾಗತ್ತೆ, ಇಲ್ಲಿ ಬಿಜಾಪುರವನ್ನು ಬಿಡಿಸ್ಬೇಕು, ಇಲ್ಲಿ ಬಾದಾಮಿಯನ್ನು ಬಿಡಿಸ್ಬೇಕಾಗತ್ತೆ, ಇಲ್ಲಿ ಹಂಪಿಯನ್ನು ಬಿಡಿಸ್ಬೇಕು, ಇಲ್ಲಿ ಹಳೇಬೀಡು, ಹಾಗೂ ಇಲ್ಲಿ ಶ್ರೀರಂಗಪಟ್ಟಣ. ಈ ಥರ ನಾವು ಒಂದು ಐಡಿಯಾವನ್ನು ಮಾಡ್ಕೋಬೇಕು. ಪಾಟಲಿಪುತ್ರವನ್ನು ಬಿಡಿಸ್ತಾ ಅವುಗಳ ಬಗ್ಗೆ ಏನು ಬರಿಬೋದು, ಮೌರ್ಯರ ರಾಜಧಾನಿ, ಪಾಟ್ನಾ ಅಂತ ಕರೀತಾರೆ. ಆಮೇಲೆ ಆಗ್ರಾ, ಇದು ಯಮುನಾ ನದಿ ದಂಡೆಯ ಮೇಲಿದೆ. ಪಾಟಲಿಪುತ್ರ ಗಂಗಾ ನದಿ ದಂಡೆಯ ಮೇಲಿದೆ. ಆಗ್ರಾ ಯಮುನಾ ನದಿ ದಂಡೆಯ ಮೇಲಿದೆ. ತಾಜ್ ಮಹಲ್ ಇದೆ. ಬಾದಾಮಿ, ಇದನ್ನು ವಾತಾಪಿ ಅಂತ ಕರೀತಾರೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿ ಚಾಲುಕ್ಯರ ರಾಜಧಾನಿ, ಗುಹಾ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಆಮೇಲೆ ಮುಂದುವರೆದು ಬಾಂಬೆ, ಇದು ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. INC ಸ್ಥಾಪನೆಯಾದಂತಹ ಒಂದು ಸ್ಥಳ ಬಾಂಬೆ ಅಂತ ನೋಡ್ತೀವಿ. ಆಮೇಲೆ ಬಾಂಬೆ ಪೋರ್ಚುಗೀಸರ ಮತ್ತು ಬ್ರಿಟಿಷರ ವಸಾಹತು ಆಗಿತ್ತು ಅಂತ ಕೂಡ ನೋಡ್ತೀವಿ. ಇನ್ನು ಮುಂದುವರೆದು ಜಲಿಯನ್ ವಾಲಾಬಾಗ್, ಇದು ಪಂಜಾಬಿನ ಅಮೃತಸರದಲ್ಲಿದೆ. ಇಲ್ಲಿ 1919ರಲ್ಲಿ ದೊಡ್ಡ ಹತ್ಯಾಕಾಂಡ ನಡೀತು ಜನರಲ್ ಡಯರ್ನಿಂದ ಅಂತ ನೋಡ್ತೀವಿ. ಹೀಗೆ ಇವುಗಳ ಬಗ್ಗೆ 2 ವಾಕ್ಯಗಳನ್ನು, ಅತ್ಯಂತ ಸರಿಯಾಗಿರುವಂತಹ ವಾಕ್ಯಗಳನ್ನು ನಾವು ಬರೀಬೇಕಾಗತ್ತೆ. ಮತ್ತು ಮ್ಯಾಪ್ ಕ್ವಶನ್ನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಸಿಂಧೂ ನಾಗರಿಕತೆಯ ಪಾಠದಿಂದ ಯಾವುದೇ ಪ್ರಶ್ನೆ ಬರಲ್ಲ. ಹಾಗಾಗಿ ನಮಗೆ ಒಂದು ಬಿಡಿಸುವ ಒಂದು ಸಣ್ಣ ಹೊರೆ ಕಡಿಮೆ ಆಗತ್ತೆ. ಹರಪ್ಪವನ್ನು ಬಿಡಿಸುವಂತಹ ಪ್ರಮೇಯ ಈ ಸಲ ಬರಲ್ಲ. ಹಾಗೆ ಹರಪ್ಪವನ್ನು ಬಿಟ್ಟು 19 ಸ್ಥಳಗಳನ್ನು ನೀವು ಸುಲಭವಾಗಿ ಕಲ್ತ್ಕೊಂಡ್ಬಿಡ್ಬೋದು. ಆವಾಗ ನಿಮಗೆ 10 ಅಂಕಗಳು ಸುಲಭವಾಗಿ ಸಿಗುತ್ತೆ. ಸ್ಕೋರಿಂಗಿಗೆ, ಪಾಸಿಂಗಿಗೆ ಈ 10 ಅಂಕಗಳು ತುಂಬಾ ಸಹಾಯ ಮಾಡುತ್ತೆ. ಹೀಗೆ ನಾವು ಮೊದಲನೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇದುವರೆಗೆ ಅತ್ಯಂತ ಸುದೀರ್ಘವಾಗಿ ಆದರೆ ಅತ್ಯಂತ ಅರ್ಥಪೂರ್ಣವಾಗಿ ನೋಡಿದ್ದೀವಿ. ಇನ್ನು ನಿಮಗೆ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳ ಕಡೆಗೆ ವಿಶೇಷವಾದಂತಹ ವಿವರಣಾತ್ಮಕವಾದಂತಹ ಉತ್ತರವನ್ನು ನೀಡಿಲ್ಲ ಇಲ್ಲಿ.
ಒಂದು ವೇಳೆ ಅವುಗಳಿಗೆ ವಿವರಣಾತ್ಮಕ ಉತ್ತರ ಬೇಕು ಅಂತಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋಗಳಿಗೆ ಕೊಟ್ಟಂತಹ ಲಿಂಕ್ಗಳನ್ನು ನೋಡಿ ಅವುಗಳನ್ನು ಕೂಡ ಒಂದ್ಸಲ ಪರೀಕ್ಷಾ ಪೂರ್ವದಲ್ಲಿ ನೋಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ PDF ನೋಟ್ಸ್ ಇದ್ದರೆ ಅದನ್ನು ಓದ್ಕೊಳ್ಳಿ. PDF ನೋಟ್ಸ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗೋ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ಪತ್ರಿಕೆಯ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪರೀಕ್ಷೆಯ ತಯಾರಿ ಜೋರಾಗಿ ಸಾಗಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.